ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಗಿರಿನಾಡಿನ ಬಹುಪಾಲು ಗ್ರಾಮದಲ್ಲಿ ಅಪಘಾತಗಳು ಹೆಚ್ಚಾಗ್ತಾ ಇದೆ. ಪ್ರತಿ ವರ್ಷ ಕನಿಷ್ಠ 5 ವಾಹನ ಚಾಲಕರು ಅಪಘಾತದಲ್ಲಿ ಮೃತಪಡ್ತಾ ಇದ್ದು, ಅವರನ್ನ ಅವಲಂಬಿಸಿದವರು ಘಾಸಿಗೆ ಒಳಗಾಗ್ತಾ ಇದ್ದಾರೆ ಎಂದು ಮುಖ್ಯ ಅತಿಥಿಯಾಗಿ ಆಗಮಿಸಿದ ಹಣಮೇಗೌಡ ಬೀರ್ನಕಲ್ ವಿಷಾದ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯ ಕಲ್ಯಾಣ ಕರ್ನಾಟಕ ಟಿಪ್ಪರ್ ಚಾಲಕರ ಸಂಘದ ಯಾದಗಿರಿ ಜಿಲ್ಲಾ ಘಟಕ ಉದ್ಘಾಟನೆ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಅಪಘಾತಗಳು ಆಕಸ್ಮಿಕ ಘಟನೆಗಳು ಹೊರತು ಉದ್ದೇಶಪೂರ್ವಕವಾಗಿ ಮಾಡಿದ ಕೃತ್ಯಗಳು ಅಲ್ಲ. ಆದರೂ ಕೂಡ ಟಿಪ್ಪರ್ ಚಾಲಕರು ಸಮನ್ವಯದಿಂದ ವಾಹನವನ್ನು ಓಡಿಸಿದಲ್ಲಿ ತಾವು ಸುರಕ್ಷಿತರಾಗುವ ಜೊತೆಗೆ ಎದುರು ಬರುವ ವಾಹನವನ್ನು ಸುರಕ್ಷಿತಗೊಳಿಸಬಹುದಾಗಿದೆ. ವಾಹನ ಚಾಲಕರಿಗೆ ಮೆಡಿಕಲ್, ಪಿಎಫ್ ಸೇರಿ ನಾನಾ ಸೌಲಭ್ಯಗಳು ಸಿಗಬೇಕಾಗಿದೆ. ಈ ಭಾಗದಲ್ಲಿ ಅಪಘಾತಕ್ಕೊಳಗಾದ ಚಾಲಕರಿಗೆ ಸೂಕ್ತ ಚಿಕಿತ್ಸೆ ಕೊಡಲು ಅಗತ್ಯ ಸೌಲಭ್ಯಗಳು, ತಜ್ಞರು ಉಳ್ಳ ಆಸ್ಪತ್ರೆಗಳು ಇಲ್ಲ. ಪ್ರದೇಶಾಭಿವೃದ್ಧಿಗೆ ಮೀಸಲಾದ ಸಾವಿರಾರು ಕೋಟಿ ರೂಪಾಯಿ ಹಣ ಸುಸಜ್ಜಿತ ಆಸ್ಪತ್ರೆ ಸೇರಿ ನಾನಾ ಕೆಲಸಗಳಿಗೆ ಬಳಕೆ ಆಗಬೇಕು ಎಂದರು. ಪ್ರತಿ ಚಾಲಕ ವಾಹನವನ್ನ ಚಲಾಯಿಸುವ ಮುನ್ನ ಇಂದು ನಾನು ಒಂದು ಸಣ್ಣ ಜೀವಿಯನ್ನ ಸಾಯಿಸಲಾರೆ ಎಂದು ಮನಸ್ಸಿನಲ್ಲಿ ನಿರ್ಧಾರ ಮಾಡಿ ವಾಹನ ಏರಬೇಕು. ಅತಿ ಹೆಚ್ಚು ಟ್ರಿಪ್ ಸಾಗಿಸಿದ್ರೆ ಹೆಚ್ಚು ಲಾಭ ಸಿಗುತ್ತೆ ಎಂದು ಅತಿ ಆಸೆ ಪಡಬೇಡಿ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಹನುಮೇಗೌಡ ಬಿರ್ನಕಲ್, ಚಿದಾನಂದಪ್ಪ ಗುತ್ತಿಗೆದಾರು, ರವಿ ರಾಠೋಡ್, ಮಹಾವೀರ್ ಲಿಂಗೇರಿ, ಕರ್ನಾಟಕ ರಾಜ್ಯ ರೈತ ಸಂಘ, ಬಸ್ಸು ಚಟ್ನಳ್ಳಿ ಚಾಲಕರ ಒಕ್ಕೂಟ ಜಿಲ್ಲಾಧ್ಯಕ್ಷರು ಯಾದಗಿರಿ ಯಲ್ಲಪ್ಪ ಬಿ ಮನಗನಾಳ್, ಜಿಲ್ಲಾಧ್ಯಕ್ಷರು ಕಲ್ಯಾಣ ಕರ್ನಾಟಕ ಟಿಪ್ಪರ್ ಚಾಲಕರ ಸಂಘ ಯಾದಗಿರಿ ಮಹಮ್ಮದ್ ಆಜಂಪೀರ್, ಗೌರವಾಧ್ಯಕ್ಷರು ಶ್ರೀ ಭೀಮಶಂಕರ್, ಉಪಾಧ್ಯಕ್ಷರು ಮತ್ತು ಅನೇಕ ಸಂಘಟನೆ ಕಾರ್ಯಕರ್ತರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.